ರಾಮಮೂರ್ತಿ ನಗರ ಕಿರಣ್ ಕೊಲೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಿದೆ. ಜೊತೆಯಲ್ಲಿ ಸಿನಿಮಾ ಶೈಲಿನಲ್ಲೇ ಈ ದೃಶ್ಯ ನೋಡಿದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆಶ್ಚರ್ಯ ಆಗಿರುವಂತದ್ದು, ಸಿನಿಮಾ ಶೈಲಿನಲ್ಲೇ ಕೊಲೆಯನ್ನ ಮಾಡಿರುವಂತದ್ದು ನಿಜಕ್ಕೂ ಎಲ್ಲರನ್ನು ಕೂಡ ಬೆಚ್ಚಿ ಬೀಳಿಸಿದೆ. ಕಿರಣ್ ಕೊಲೆಯ ಭಯಾನಕ ವಿಡಿಯೋ ಮೊಬೈಲ್ ನಲ್ಲಿ ಸೆರೆಗೊಂಡಿರುವಂತದ್ದು ಬೆಚ್ಚಿ ಬೀಳಿಸುತ್ತೆ. ಆ ಕೊಲೆಯ ಭೀಕರತೆ ಹೆಂಗಿದೆ ಅಂದ್ರೆ ಆ ವಿಡಿಯೋ ತುಣುಕುಗಳನ್ನು ನೋಡಿದ ಪ್ರತಿಯೊಬ್ಬರನ್ನು ಕೂಡ ಬೆಚ್ಚಿ ಬೀಳಿಸುತ್ತೆ. ಉಸಿರು ನಿಂತ ಮೇಲೂ ಕೂಡ ಮಚ್ಚಿನಿಂದ ಮನಸ್ಸೋ ಇಚ್ಛೆ ಆ ಕೊಲೆ ಆರೋಪಿ ಹಲ್ಲೆ ಮಾಡ್ತಾ ಇರುವಂತದ್ದು ಇದೆಯಲ್ಲ, ಆ ದೃಶ್ಯ ಎಂತವರನ್ನು ಕೂಡ ದಿಗಿಲು ಬರ್ಸಿರುವಂತದ್ದು. ಜೊತೆಯಲ್ಲಿ ನೋಡಿ, ಪೊಲೀಸರೇನು ಇಂತಹ ಪ್ರಕರಣಗಳಾದಾಗ ಕೈಕಟ್ಟಿ ಕೂರುವಂತ ಪ್ರವೃತ್ತಿಯವರಲ್ಲ. ಕೂಡಲೇ ಎಚ್ಚೆತ್ತುಕೊಂಡ ಪೊಲೀಸರು ಕಾರ್ಯಪ್ರವೃತ್ತರಾಗ್ತಾರೆ. ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಕಿರಣ್ ಕೊಲೆ ಪ್ರಕರಣವನ್ನ ಭೇದಿಸ್ತಾರೆ. ಪೂರ್ವ ವಿಭಾಗದ ಡಿಸಿಪಿ ವಿಕ್ರಮ್ ಅಮಟೆ ಅವರು ಹೇಳಿದ್ದಾರೆ, ಇಡೀ ಪ್ರಕರಣ ಹೇಗೆ ನಡೀತು, ಆ ಆರೋಪಿಗಳನ್ನ ಹೇಗೆ ಬಂಧನ ಮಾಡಿದ್ರು ಎಲ್ಲವನ್ನು ಎಳೆಯಾಗಿ ಪೂರ್ವ ವಿಭಾಗ ಡಿಸಿಪಿ ವಿಕ್ರಮ್ ಅಮಟೆ ಅವರು ಹೇಳಿದ್ದಾರೆ. ನಿನ್ನೆ ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ರಾಮಮೂರ್ತಿ ನಗರ ಠಾಣೆಗೆ ದೂರು ಬಂದಿತ್ತು. ಲಕ್ಷ್ಮಿ ಎಂಬುವರು ಈ ಬಗ್ಗೆ ದೂರನ್ನ ಕೊಡ್ತಾರೆ. ಸ್ಥಳೀಯ ನಿವಾಸಿ ಕಿರಣ್ ಎಂಬಾತನ ಕೊಲೆ ಆಗಿರೋದು ಮಾಹಿತಿ ಬರುತ್ತೆ ಪೊಲೀಸ್ ಠಾಣೆಗೆ. ಪೊಲೀಸರಿಗೆ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಿಗಳನ್ನ ಬಂಧನ ಕೂಡ ಈಗಾಗಲೇ ಮಾಡಿದ್ದಾರೆ. ಡಿಸಿಪಿ ವಿಕ್ರಮ್ ಅಮಟೆ ಅವರು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಕೊಲೆ ಯಾಕಾಗಿದೆ ಅನ್ನೋದನ್ನು ಕೂಡ ವಿವರವಾಗಿ ತಿಳಿಸಿದ್ದಾರೆ. ಹಣಕಾಸಿನ ವಿಚಾರಕ್ಕೆ ಸ್ನೇಹಿತರ ನಡುವೆ ಗಲಾಟೆ ಆಗಿತ್ತು. ಅಂದ್ರೆ ನೋಡಿ, ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಸ್ನೇಹಿತ ಅನ್ಸ್ಕೊಂಡವರ ನಡುವೆ ಕೇವಲ ಹಣಕಾಸಿನ ವಿಚಾರಕ್ಕೆ ಕೊಲೆಯವರೆಗೂ ಬಂದು ಈ ಒಂದು ವಿಕೋಪಕ್ಕೆ ಹೋಗಿ ಮಾತಿಗೆ ಮಾತು ಬೆಳೆದು ವಾದ ವಿವಾದ ನಡೆದು ಕೊಲೆಯವರೆಗೆ ಬಂದು ಈ ಒಂದು ಪ್ರಕರಣ ಅಂತ್ಯ ಆಗಿರುವಂತದ್ದು ನಿಜಕ್ಕೂ ಬೆಚ್ಚಿ ಬೀಳಿಸುತ್ತೆ. ಕಿರಣ್ ಆರೋಪಿಗಳಿಗೆ ಹಣಕ್ಕಾಗಿ ಪೀಡಿಸ್ತಾ ಇದ್ದ. ಏನು ಆರೋಪಿಗಳು ಈಗ ಕೊಲೆ ಮಾಡಿರುವಂತ ಆರೋಪಿಗಳಿಗೆ ಕಿರಣ್ ಹಣಕ್ಕೋಸ್ಕರ ಪೀಡಿಸ್ತಾ ಇದ್ದ ಎನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ನಿನ್ನೆ ಬೆಳಿಗ್ಗೆ ಕೂಡ ಹಣದ ವಿಚಾರಕ್ಕೆ ಗಲಾಟೆ ಆಗಿದೆ. ಆಟೋದಲ್ಲಿ ಬಂದು ಜಾಕ್ ರಾಡ್ ಮೂಲಕ ಆತನನ್ನ ಹಲ್ಲೆ ಮಾಡಿದ್ದಾರೆ. ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಯುವರಾಜ್ ಮತ್ತು ಗಂಗರಾಜ್ ಆರೋಪಿಗಳನ್ನ ಬಂಧಿಸಲಾಗಿದೆ ಈಗಾಗಲೇ. ಕಿರಣ್ ಮೇಲೆ ಕೆಲವೊಂದು ಕೇಸ್ಗಳು ಕೂಡ ಇದಾವೆ ಎನ್ನುವಂತಹ ಪೊಲೀಸರಿಂದ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಇನ್ನು ರಾಮಮೂರ್ತಿ ನಗರ ಮತ್ತು KR ಪುರಂನಲ್ಲಿ ಕೇಸ್ ಇದ್ದಾವೆ ಎನ್ನುವಂತಹ ಮಾಹಿತಿ ಕೂಡ ಪೊಲೀಸರ ಮೂಲದಿಂದ ತಿಳಿದು ಬಂದಿರುವಂತದ್ದು. ಮೃತನ ಮೇಲೆ ನಮ್ಮಲ್ಲಿ ಯಾವುದೇ ರೌಡಿ ಶೀಟರ್ ಪ್ರಕರಣ ಇದ್ರೂ ಕೂಡ ರೌಡಿ ಶೀಟರ್ ಇಲ್ಲ ಎನ್ನುವಂತ ಮಾಹಿತಿ ಕೂಡ ಸ್ವತಃ ಪೊಲೀಸರಿಂದ ಬಂದಿರುವಂತದ್ದು. ಅಂದಾಗೆ ಒಟ್ಟಾರೆ ಇಡೀ ಪ್ರಕರಣದ ಬಗ್ಗೆ ಪೂರ್ವ ವಿಭಾಗದ ಡಿಸಿಪಿ ಆದಂತ ವಿಕ್ರಮ್ ಅಮಟೆ ಅವರು ಏನ್ ಮಾತನಾಡಿದರೆ ತೋರಿಸ್ತೀವಿ, ನೋಡ್ಕೊಂಬನ್ನಿ. ನಿನ್ನೆ ಬೆಳಗ್ಗೆ ಸುಮಾರು 7 ಗಂಟೆಗೆ ನಮ್ಮ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ಲಕ್ಷ್ಮಿ ಅಂತಕ್ಕಂಥವ್ರು ಬಂದು ಒಂದು ದೂರನ್ನು ನೀಡಿದ್ದಾರೆ. ದೂರನ್ನು ಪಡೆದುಕೊಂಡ್ಬಿಟ್ಟು ನಮ್ಮಲ್ಲಿ 198/26 ಕ್ರೈಮ್ ಅಡಿಯಲ್ಲಿ ಒಂದು ಮರ್ಡರ್ ಕೇಸ್ 103 ಸಬ್ಸೆಕ್ಷನ್ 1, 3 and 5 ಆಫ್ BNS ಅಂದರೆ ಮುಂಚೆ ಏನು 302 ಅಂತ ಕರಿತಾ ಇದ್ವಿ, ಅದು ಪ್ರಕರಣ ದಾಖಲಾಗಿದೆ. ಸೊ ಅದಕ್ಕಿಂತ ಮುಂಚೆ ನಮಗೆ ಬೆಳಗಿನ ಜಾವ ಒಂದು ಹೊಯ್ಸಳಕ್ಕೆ ನಮಗೆ ಮಾಹಿತಿ ಬರುತ್ತೆ, ಈ ಥರ ಯಾರ್ದೋ ಒಂದು ಮರ್ಡರ್ ಆಗಿದೆ ಅಂತೇಳಿ. ಸೊ ಸ್ಥಳಕ್ಕೆ ಎಲ್ಲ ಇನ್ವೆಸ್ಟಿಗೇಷನ್ ಟೀಮು, ಸೋಕೋ ಟೀಮು ಮತ್ತು ಸೀನಿಯರ್ ಆಫೀಸರ್ಸ್ ಎಲ್ಲ ಹೋಗಿ ನಾವು ವಿಸಿಟ್ ಮಾಡ್ತೀವಿ. ಅಲ್ಲಿ ಈ ದೂರಿನ ಮೇರೆಗೆ ಏನು ಕಂಪ್ಲೇಂಟನ್ನು ತಗೊಂಡು ನಾವು FIR ಮಾಡಿದ್ದೀವಿ. ಅದರಲ್ಲಿ ಕಿರಣ್ ಅಂತಕ್ಕಂಥವ್ರು ವಿಕ್ಟಿಮ್ ಅಂತ ನಮಗೆ ಕಂಡು ಬರುತ್ತೆ. ಅವರು ಸುಮಾರು 27 ವರ್ಷ, ನಮ್ಮ ಕಲ್ಕೆರೆ ಮೇನ್ ರೋಡ್ ಇದೆ, ಅಲ್ಲಿ ಬೋವಿ ಕಾಲನಿ ಇದೆ, ಅಲ್ಲಿ ಇರ್ತಕ್ಕಂಥವ್ರು. ಸೊ ಅವ್ರ ತಾಯಿ ವಾಸಿಸ್ತಾ ಇದ್ರು ಒಂದು ಬಾಡಿಗೆ ಮನೆಯಲ್ಲಿ. ಇವರು ಮುಂಚೆ ಮನೆ ಶಿಫ್ಟಿಂಗ್ ಕೆಲಸ ಮಾಡ್ತಾ ಇದ್ರು, ಇತ್ತೀಚೆಗೆ ಯಾವುದೇ ಕೆಲಸ ಮಾಡ್ತಾ ಇರಲಿಲ್ಲ. ಇವ್ರದ್ದು ಮರ್ಡರ್ ಆಗಿದೆ ಅಂತಕ್ಕಂಥದ್ದು ಕನ್ಫರ್ಮ್ ಆಗುತ್ತೆ. ಅದಾದಮೇಲೆ ಇಮಿಡಿಯೇಟ್ ಆಗಿ ಒಂದು 2 ವಿಶೇಷ ತಂಡಗಳನ್ನು ರಚನೆ ಮಾಡಿ ಯಾರು ಇದು ಮರ್ಡರ್ ಮಾಡಿದ್ದಾರೆ ಮತ್ತು ಯಾಕೆ ಮಾಡಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಕೈಗೊಂಡಾಗ ಅಲ್ಲಿ ಇರ್ತಕ್ಕಂಥ ಐ ವಿಟ್ನೆಸಸ್ಸು ಮತ್ತು ದೊರೆತಿರ್ತಕ್ಕಂಥ ಕೆಲವೊಂದು ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಮತ್ತು ಕಂಪ್ಲೇಂಟ್ ಯಾರು ಲಕ್ಷ್ಮಿ ಅವರು ಹೇಳ್ತಾರೆ ಅದು ಅವ್ರದ್ದು ಕಂಪ್ಲೇಂಟ್ ಆಧಾರದ ಮೇಲೆ ಇಬ್ಬರು ಮರ್ಡರ್ ಮಾಡಿರ್ತಕ್ಕಂಥದ್ದು ನಮಗೆ ಕಂಡು ಬರುತ್ತೆ. ಆಟೋದಲ್ಲಿ ಬಂದು ಸುಮಾರು 4 ರಿಂದ 5 ಗಂಟೆ, ಬೆಳಗಿನ ಜಾವ 4 ರಿಂದ 5 ಗಂಟೆ ಮಧ್ಯದಲ್ಲಿ ಆಟೋದಲ್ಲಿ ಬಂದು ಅವ್ರಿಗೆ ಈ ಜಾಕ್ ರಾಡ್ ಏನಿರುತ್ತೆ, ಆಟೋದ ಜಾಕ್ ರಾಡ್ ಏನಿರುತ್ತೆ, ಜಾಕ್ ಲಿವರ್ ಅಂತ ಏನು ಹೇಳ್ತೀವಿ, ಅದರಿಂದ ಅವ್ರಿಗೆ ಹೊಡೆದ್ಬಿಟ್ಟು ಒಂದು ಮರ್ಡರ್ ಮಾಡಿದ್ದಾರೆ. ಆರೋಪಿ A1 ಬಂದ್ಬಿಟ್ಟು ಯುವರಾಜ್ ಅಂತ, ಅವರು ಸಹಿತ ಆ ಬೋವಿ ಕಾಲನಿಯವರೇ. ಮತ್ತು ಇನ್ನೊಬ್ರು ಗಂಗರಾಜು ಅಂತೇಳಿ, ಅವರು ಬೋವಿ ಕಾಲನಿಯವರೇ. ಮತ್ತೆ ಯಾರು ಇದ್ರು ಇದ್ರ ಬಗ್ಗೆ ಮತ್ತೆ ಬೇರೆ ಆ್ಯಂಗಲ್ ಅಲ್ಲಿ ನಾವು ತನಿಖೆಯನ್ನ ಮಾಡ್ತಾ ಇದ್ದೀವಿ. ಮತ್ತೆ ಬೇರೆದವ್ರದ್ದು ಏನಾದರೂ ರೋಲ್ ಇದೆನಾ ಅಂತೇಳಿ. ಸೊ ಇಲ್ಲಿವರೆಗೆ ತನಿಖೆಯಲ್ಲಿ ಕಂಡು ಬಂದಿರತಕ್ಕಂಥ ಅಂಶ ಏನಂದ್ರೆ, ಇವರೆಲ್ಲ ಒಂದೇ ಏರಿಯಾದಲ್ಲಿ ಇರ್ತಕ್ಕಂಥ ಹುಡುಗರು. ಇದು ಯಾರು ಮರ್ಡರ್ ಆಗಿದೆ ಅವರು ಇತ್ತೀಚೆಗೆ ಯಾವುದೋ ಕೆಲಸವನ್ನ ಮಾಡ್ತಾ ಇರಲಿಲ್ಲ, ಸ್ವಲ್ಪ ಡ್ರಿಂಕ್ಸ್ ಅನ್ನೆಲ್ಲ ಮಾಡ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಅಕ್ಕಪಕ್ಕ ಮನೆಯವ್ರ ಹತ್ರ ಮತ್ತು ಈ ಫ್ರೆಂಡ್ಸ್ ಅವ್ರ ಹತ್ರ ಯಾರು ಗೊತ್ತಿದ್ದಾರೆ ಅವ್ರ ಹತ್ರ ಸ್ವಲ್ಪ ದುಡ್ಡಿಗಾಗಿ ಅವಾಗ ಬೇಡಿಕೆ ಇಡ್ತಾ ಇದ್ರು. ಮತ್ತು ಇವ್ರು ಯಾರು ಮರ್ಡರ್ ಮಾಡಿದ್ದಾರೆ ಅವ್ರಿಗೂ ಸಹಿತ ನಿನ್ನೆ ಬೆಳಗಿನ ಜಾವ
ಅವರಿಗೆ ದುಡ್ಡಿಗಾಗಿ ಅವರಿಗೆ ಪೀಡಿಸಿದ್ರು ಅಂತಕ್ಕಂಥ ಮಾಹಿತಿ ನಮಗೆ ಇದೆ. ಅದು ನಾವು ತನಿಖೆಯಲ್ಲಿ ಅದನ್ನು ದೃಢಪಡಿಸ್ಕೊಳ್ಬೇಕಾಗುತ್ತೆ. ಸೊ ಈ ಮೇಲ್ನೋಟಕ್ಕೆ ಅದು ಹಣಕಾಸಿನ ವಿಚಾರ, ದುಡ್ಡು ಕೇಳೋದಕ್ಕೋಸ್ಕರ ಅವರು ಪೀಡಿಸ್ತಾ ಇದ್ರು. ಅದಕ್ಕೆ ಅವರು ಆ ಟೈಮಲ್ಲಿ ಅವರಿಗೆ ಸ್ವಲ್ಪ ವಲ್ಗರಾಗಿ ಬೈದಿದ್ದಕ್ಕೆ ಅವರು ಕೋಪ ಮಾಡಿಕೊಂಡು ಹೊಡೆದಿದ್ದಾರೆ ಅಂತಕ್ಕಂಥದ್ದು ಇಲ್ಲಿವರೆಗೆ ತನಿಖೆಯಲ್ಲಿ ಕಂಡು ಬಂದಿರ್ತಕ್ಕಂಥ ಅಂಶ. ತನಿಖೆ ಎಲ್ಲ ಆ್ಯಂಗಲಲ್ಲಿ ನಾವು ಮಾಡ್ತಾ ಇದ್ದೀವಿ. ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಅವರಿಗೆಲ್ಲ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಇಬ್ಬರನ್ನು ಅರೆಸ್ಟ್ ಮಾಡಿದ್ದೀವಿ. ಯಾರು ಇವರು ಯುವರಾಜ್ ಮತ್ತು ಗಂಗರಾಜ್ ಅಂತಕ್ಕಂಥವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಅವ್ರಿಗೆ ನಾವು ಜುಡಿಷಿಯಲ್ ಕಸ್ಟಡಿ ಕೊಟ್ಟು ಪೊಲೀಸ್ ಕಸ್ಟಡಿಗೆ ತಗೋತಾ ಇದ್ದೀವಿ. ಮತ್ತು ಏನು ಆಟೋವನ್ನು ಯೂಸ್ ಮಾಡಿದ್ರು ಆ ಆಟೋವನ್ನು ಸಹಿತ ಸೀಸ್ ಮಾಡಿದ್ದೀವಿ. ವೆಪನ್ ಸಲುವಾಗಿ ನಾವು ಅದ್ರ ಬಗ್ಗೆ ನಾವು ಸ್ವಲ್ಪ ಪೊಲೀಸ್ ಕಸ್ಟಡಿ ತಗೊಂಡು ವಿಚಾರಣೆ ಮಾಡಿ ಅದನ್ನು ಸೀಸ್ ಮಾಡಬೇಕಾಗಿದೆ. ಅದನ್ನು ನಾವು ಮಾಡ್ತಾ ಇದ್ದೀವಿ. ಇನ್ಸ್ಪೆಕ್ಟರ್ ರಾಮೂರ್ತಿ ನಗರದವರು ತನಿಖಾಧಿಕಾರಿಯಾಗಿದ್ದಾರೆ. ಸರ್, ಪ್ರೀವಿಯಸ್ಲಿ ಅಮೌಂಟ್ ಏನಾದ್ರು ಕೊಡೋದಿಸ್ಕೊಳ್ಳೋದಾಗಿತ್ತೆ ಇವ್ರು ನೋಡಿ? ಇವರು ಕೆಲಸ ಏನು ಮಾಡ್ತಾ ಇರಲಿಲ್ಲ. ಸೊ ಅಲ್ಲಿ ಇರ್ತಕ್ಕಂಥ ಏರಿಯಾದಲ್ಲಿ ಇರ್ತಕ್ಕಂಥ ಅವ್ರ ರಿಲೇಟಿವ್ ಆಗಲಿ ಅಥವಾ ದೂರದ ಸಂಬಂಧಿಕರು ಮತ್ತು ಇತರ ಫ್ರೆಂಡ್ಸು ಮತ್ತು ಯಾರು ಪರಿಚಯ ಇದ್ದಾರೆ ಅವ್ರ ಹತ್ರ ಸ್ವಲ್ಪ ಅವಾಗ ಹೋಗಿ ಇವರು ದುಡ್ಡು ಕೇಳೋದು ಎಲ್ಲ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಮಾಹಿತಿ ಇದೆ. ದಟ್ ಹ್ಯಾಸ್ ಟು ಬಿ ಅಗೇನ್ ನಾನು ಹೇಳೋದು ಅದನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ನಾವು ಅಸರ್ಟೈನ್ ಮಾಡ್ಕೋಬೇಕಾಗುತ್ತೆ. ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಕಿರಣ್ ಐತೆ ಸಣ್ಣ ಪುಟ್ಟ ಗಲಾಟೆಗಳು, ಹರ್ಟ್ ಕೇಸಸ್ ನಮ್ಮಲ್ಲಿ ರಿಜಿಸ್ಟರ್ ಆಗಿದೆ ರಾಮಮೂರ್ತಿ ನಗರದಲ್ಲಿ ಮತ್ತು KR ಪುರಂ ಪೊಲೀಸ್ ಸ್ಟೇಷನ್ ನಲ್ಲಿ ಸಣ್ಣ ಪುಟ್ಟ ಕೇಸಸ್ ಆಗಿದೆ. ಬಟ್ ಇವರು ಏನು ಈಗ ಗಲಾಟೆ ಆಗಿದೆ, ಇವ್ರು ಏನು ಮಾಡಿದ್ದಾರೆ, ಇವ್ರ ಮಧ್ಯದಲ್ಲಿ ಯಾವುದೇ ರೀತಿಯ ಹಳೇದು ಯಾವುದು ಅಂದ್ರೆ ಕೇಸಸ್ಗಳು ರಿಜಿಸ್ಟರ್ ನಮ್ಮಲ್ಲಿ ಆಗಿಲ್ಲ. ರೌಡಿ ಶೀಟು ಕಿರಣ್ ಮೇಲೆ ಇಲ್ಲ. ಕಿರಣ್ ಮೇಲೆ ನಮ್ಮಲ್ಲಿ ರೌಡಿ ಶೀಟ್ ಯಾವುದು